ಹಾಯ್ ಟು ಫ್ಯಾಮ್ಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬರ್ರಿ, ಇವಾಗ ಬೆಳಗ್ಗೆ 7:30 ಆಗೈತೆ. ಲಾಗ್ ಚಮ್ಮಣ್ಣಿ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ, ಅಂಗಳ ಕಸ ಗುಡಿಸ್ಕೊಂಡು ರಂಗೋಲಿ ಹಾಕ್ಕೊಂಡು ಮನೆ ಎಲ್ಲ ಕ್ಲೀನಾಗಿ ಮಾಡ್ಕೊಂಡು ನೋಡಿ ಕಸ ಗುಡ್ಸೀನಿ. ಟೈಮ್ ಬಿಸಿಲು ನೋಡಿ ಹುರ್ಯಾಕತ್ತಿ. ಇವಾಗನೇ ಕುದಿ 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 ಹೊಡ್ಯಾಕೆ ಚಲೋ ಆಯ್ತು. ನೀರು ಬೆವರು ಚಲೋನೇ ರೀ. ಬ್ಯಾಸಿಗೆ ಬಂತಂದ್ರೆ ಬೆವರು 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 ನೋಡಿ. ಎಲ್ಲ ಕ್ಲೀನಾಗೈತೆ. ಎಲ್ಲ ಕ್ಲೀನ್ ಮಾಡ್ಕೊಂಡು ಮುಸುರಿ ಒಂದೆರಡು ಮುಸುರಿದ್ದು ತಿಕ್ಕಿ ಡಬ್ಬಕ್ಕೊಂದು ಕುಡಿಯೋ ನೀರು ಬೈದು ಕುಡಿ ನೀರು ತುಂಬ್ಕೊಂಡು, ಇವತ್ತು ನಮ್ಮೂರಲ್ಲಿ ಆ ಕಡೆ ದುರ್ಗಮ್ಮನ ಜಾತ್ರೆ ಐತ್ರಿ. ರೊಟ್ಟಿ ಮಾಡೋದಿಲ್ಲ, ಹಿಂಗಾಗಿ ಅನ್ನ ಮಾಡೀನಿ, ಸಾರು ಮಾಡಕ್ಕೆ ಇಟ್ಟೀನಿ, ಒಲೆ ತೊಳ್ಕೊಂಡಿನಿ. ಬರೀ ಶ್ರಾವಣಿ ನಿಂತರ ಅವ್ರದ್ದು ಜಾಕ ಮಾಡಿಸ್ಬೇಕು. ಹಿಂದಿನೆಲ್ಲ ಕ್ಲೀನಾಗೈತೆ. ಹೊಸದಲ್ಲಿ ಐತೆ ನಮ್ಮ ಮಲ್ಲಮ್ಮ. ಎಲ್ಲರೂ ಬೀರಪ್ಪ ಮುತ್ತಿನ ದರ್ಶನ ಮಾಡ್ಕೊರಿ. ಹೊಸದೈತೆ ನೋಡವಿ. ಶ್ರಾವಣಿಗೊಮ್ಮೆ ಮಾರಿಗೊಮ್ಮೆ ಬೆಳ್ಳ ಏನಾಗೈತೆ ನೋಡಿರಿ. ತದ್ದಿಂಗತನೇ ತಾಳೆ ಕೆಬ್ಬರ್ಸ್ಕೊಂಡು ಹೋಗುತ್ತಂತ ಯಾರ ಅದೊಂದು ಚಿಂತೆಗೈತಿ. ಈ ಕಡೆ ಬ್ಯಾಳೆ ಕುಸೀನಿ. ಬ್ಯಾಳೆ ಕುಸೀನಿ, ನಾವು ಬಿಟ್ಟಿರಿ ಅದು ಬ್ಯಾಳೆ. ಈ ಕಡೆ ಹಾಲು ಕಸಕ್ಕೆ ಇಟ್ಟೀನಿ, ಈ ಕಡೆ ಅನ್ನಕ್ಕೆ ಇಟ್ಟೀನಿ. ಹಿಂಗೆ ಅನ್ನ ಕುಕ್ಕರ್ನೇ ಮಾಡಿದ ಅನ್ನ ಅಷ್ಟೊಂದು ನೋಡಿ. ಒಲಿಮೆ ಮಾಡಿದ ಇದು ಬಗುನೆ ಮಾಡಿದ ಅನ್ನನೇ ಬೇರೆ. ಅದರ ತೀರಾ ಒಲಿಮೆ ಮಾಡ್ತಾರೆ, ಅದು ತೀರಾ ರುಚಿ ಆಗುತ್ತೆ ರೀ. ಕಟ್ಟಿಗೆ ಒಲೆ ಹಚ್ಚಿ ಅಡುಗೆ ಮಾಡ್ತೀವಲ್ಲ, ತುಂಬ ರುಚಿ ಆಗಿಸ್ತಾ ಇರ್ತಾರೆ. ಏನು ಮಾಡೋದು, ಈಗೆಲ್ಲ ಗ್ಯಾಸ್ ಬಂದ್ಬಿಟ್ಟವು. ಗ್ಯಾಸಿನ ಮ್ಯಾಗ ಕುಸಿದು ತಿನ್ನೋದಾಗ್ಬಿಟ್ಟೈತಿ. ಎಲ್ಲ ಸಿಲಿಂಡರು ಎಡ್ಡು ಒಂದೇ ಕಡೆ ಇಡಬೇಡ್ರಿ ಸಿಸ್ಟರ, ಬೇರೆ ಬೇರೆ ಇಡ್ರಿ ಅಂತ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಮಾಡಿದರು. ನಿಮ್ಮ ಕಾಳಜಿಗೋಸ್ಕರ ಹೇಳ್ತೀವಿ ರೀ. ಮಕ್ಳಿದ್ದು ಮನೆ ಸಿಲಿಂಡ್ರ್ ಮಗ್ಳು ಹತ್ರ ಇಡಬೇಡ್ರಿ, ದೂರ ಇಡ್ರಿ ಅಂತ ಕಮೆಂಟ್ ಮಾಡಿದ್ರಿ. ಅದಕ್ಕೆ ತೆಗಿತೀನಿ ರೀ. ಇದನ್ನು ಅಂಕನಾಗಿದ್ರೆ ಇಟ್ರೆ ಒತ್ಕೊಂಬರೋದು ಒಂದು ಕಷ್ಟ. ಅಂಕನ ಜಾಗ ಐತ್ರಿ, ಇಟ್ರೆ ಇಲ್ಲೇ ಒಳಗಿಟ್ರೆ ಅಡುಗೆ ಮನ್ಯಾಗ ಪರ್ಸಲ್ಲ ಎಲ್ಲಿ ಬೇಕು ಅಲ್ಲೇ ಆಗುತ್ತೆ. ಇನ್ನು ಅಲ್ಲಿ ಯಾರು ಒಂದು ಸೇಫ್ಟಿ ಅದಾವಲ್ಲ ಅಂತ ಇಟ್ಟಿದ್ದೆ ನಾನು. ನೀವು ಹೇಳಿದ ಮಾತು ಕೇಳಬಾರ್ದು ಹಂಗೇನಿಲ್ಲ ಸಿಸ್ಟರ್. ನೀವು ಹೇಳಿದ ಮಾತು ಕೇಳಬೇಕು. ಒಬ್ರೊಬ್ರ ಮನ್ಯಾಗ 3-4 ಸಿಲಿಂಡ್ರ್ ಇಟ್ಟಿರ್ತಾರೆ, ಅದಕ್ಕೇನು ಸಂಬಂಧ ಇಲ್ಲ. ಏನೋ ಗೊತ್ತಿಲ್ಲ, ಒಟ್ಟು ಯಾರಿಗ್ಯಾರು ಗೊತ್ತೈತೆ ಕಮೆಂಟ್ ಮಾಡಿದ್ರ ಬಗ್ಗೆ. ನಾನು ತೆಗಿಟ್ಬಿಡ್ತೀನಿ ರೀ. ಯಾಕಂದ್ರೆ ಒಬ್ರು ಏನೋ ಹೇಳ್ತಾರಂದ್ರೆ ಅದು ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ, ನಮ್ಮ ಕಾಳಜಿ ಇದ್ರೇ ಹೇಳ್ತಾರೆ, ಅವ್ರೇನು ಕೆಟ್ಟದ್ದು ಕೇಳಲ್ಲ. ಅದಕ್ಕೆ ಅದನ್ನ ಇಲ್ಲಿ ಅದ್ರ ಮ್ಯಾಗ ಇಟ್ಬಿಡ್ತೀನಿ ರೀ. ಈ ಬಂಡಿ ಮ್ಯಾಗ ಇಟ್ಟನೆ ಅಲ್ಲಿದು ಅಡುಗೆ ಆಗುತ್ತೆ ನೋಡು. ಈಚೆ ಕಡೆ ಇಟ್ಬಿಡ್ತೀನಿ ರೀ. ಇದು ಸಿಲಿಂಡ್ರ್ ಖಾಲಿ ಹಾಕಿ ಬಂದೈತೆ ರೀ. ಕ್ಯಾಂಪ ಉರಾಕತ್ತೈತೆ ಒಲಿ ಖಾಲಿ ಆತ ಹಚ್ಚಬೇಕು. ಈ ಕಡೆ ಸೈಡಿಗೆಲ್ಲ ಫ್ರಿಜ್ಜಿ ಮ್ಯಾಗಲಿ ಇಡಬಾರ್ದ ಗೊತ್ತಿಲ್ಲ. ಅದ್ರಾಗ ಅಲ್ಲಿ ಇಡಬಾರ್ದು ಅಂತಾರಲ್ರಿ, ಬ್ಲಾಸ್ಟ್ ಅಂತಾರಲ್ಲ. ಒಟ್ಟು ರೂಮ್ ಅಂತೈತೆ ನೋಡು. ನೀವೇ ಸಜೆಷನ್ ಕೊಡ್ರಿ, ಸಿಲಿಂಡ್ರ್ ಯಾವ ಜಾಗಕ್ಕೆ ಇಡಬೇಕು. ನನಗಿಂಥ ಮನೆ ಐತೆ ಆದರೂ ಇಡಕ್ಕೆ ನನಗೆ ಎಲ್ಲಿ ಕಾಣಬಾರ್ದ್ರಿ. ಅದು ಒಂದು ಸೇಫ್ಟಿ ಇರಬೇಕು. ಹೆಂಗಲ್ಲಿ ಬೆಡ್ಡು ಸೇಫ್ಟಿ ಇದು ಹಂಗೆ ಇರ್ಬೇಕು ರೀ. ಹಂಗಂದ್ರೆ ಇಡಕ್ಕೆ ಇಷ್ಟ ಆಗುತ್ತೆ. ನೀವು ಹೇಳ್ರಿ. ಇಲ್ಲಿ ಅಂಕಂದಾಗ ಇಟ್ಟರೆ ನಾನು ಖಾಲಿ ಆತ ಆ ಸಿಲಿಂಡ್ರ್ ಖಾಲಿ ಆತಂತಂದು ಅಂಕಂದಾಗ ಇಟ್ಬಿಡ್ತೀನಿ ರೀ. ಸಿಲಿಂಡ್ರ್ ಒಂದು ಹಚ್ತೀನಿ. ಈಗ ಅದು ಸಿಲಿಂಡ್ರ್ ಖಾಲಿ ಆಗುತ್ತಾ ನಾವು ಅಜ್ಜಿ ಐತೆ ನೋಡಿ. ಎಲ್ಲಿ ಇಡಬೇಕಪ್ಪ ಅನ್ಬಿಡ. ಇಂಥ ಮನೆ ಇದ್ದರೆ ಎಲ್ಲಿ ಇಡ್ಬೇಕಂತ ಅದು ಸಾಮಾನುಗಳು ಒಟ್ಟು ಅಲ್ಲಿ ಕಾಣಬಾರ್ದು ರೀ. ಮನೆ ತುಂಬ ಇರಬಾರ್ದು, ಹತ್ತಿಗಿರ್ಬೇಕು ಸ್ನೇಹಿತರೆ. ಹಂಗೆ ಅಂದ್ರೆ ಇಷ್ಟ ನನಗೆ. ಬರೀ ಮತ್ತೆ ಅಡುಗೆ ಮಾಡ್ತೀನಿ, ಮಸ್ತಿ ಸಾಂಬಾರು ಅದು ಮಾಡಿ ಅವ್ರು ಜಾಕ ಮಾಡಿಸಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಟೈಮು 9 ಬಂತು. ಶ್ರವಣಕುಮಾರ ಸ್ಕೂಲ್ಗೆ ಹೋದ್ರು. ಬಿಸಿಲು ನೋಡಿ, 9 ದಿನ ಆಗಿಲ್ಲ ರೀ. 9ಕ್ಕೆ 15 ನಿಮಿಷ ಕಮ್ಮಿ ಐತಿ. ರೆಮ್ ಅಂತೈತ್ರಿ ಬಿಸಿಲು. ಬರೀ ಇವಾಗ ನಾನು ಕೂಡ ಮಾರಿ ತುಕ್ಕೊಂಡೆ, ಬ್ರಷ್ ಮಾಡಿದೆ, ಬಿಸಿನೀರು ಕಾಸಕ್ಕೆ ಇಟ್ಟಿನಿ ಸ್ನೇಹಿತರೆ. ಅವ್ರು ಹೋಗಿಂದ ನನ್ನ ರೊಟ್ಟಿ ಏನಂದ್ರೆ ಬಿಸಿನೀರು ಕಾಸೋದು. ಅನ್ನ ಮಾಡಿದೆ, ಅನ್ನ ಸಾರು ಬುತ್ತಿ ಕಟ್ಟಿದೆ. ತಳ್ಳನ ರೊಟ್ಟಿ ಇದ್ವಲ್ಲ, ರೊಟ್ಟಿ ಸಾಂಬಾರು ಮುರಿದಾಕಿ ಉಣಿಸಿ ಕಳಿಸಿದೆ. ಇನ್ನು ಮಧ್ಯಾಹ್ನಕ್ಕೆ ಶಾವಿಗೆ ಪಾಯಸ ಮಾಡ್ಬೇಕಂತ ಮಾಡೀನಿ ರೀ. ಅವರು ಹಂಗೆ ಮುಂಜಾನೆ ರೊಟ್ಟಿ ಆಗೈತೆ, ಮಧ್ಯಾಹ್ನಕ್ಕೆ ಅನ್ನ ಸಾರು ಆಗೈತೆ. ಇವಾಗ ಏನೈತೆ ಜೇನುತುಪ್ಪ, ನನ್ನ ಬಿಸಿನೀರು ನೋಡಿ. ಇದು ಏಟೈತೆ ನೋಡಿ, 70-80 ರೂಪಾಯಿ ತೊಗೊಂಡ್ರು ಸ್ನೇಹಿತರೆ. ಒಂದು ಚಮಚ ಹಾಕ್ತೀನಿ, ಒಂದು ಗ್ಲಾಸ್ ನೀರು. 3 ದಿನ ಆಯ್ತು ರೀ ಇದನ್ನು ನಾ ಟ್ರೈ ಮಾಡಾಕತ್ತಿ. ಈ ಕಡೆ ಹಾಲು ಶ್ರಾವಣ ಕೊಡೋದಾಗೇನ, ಶ್ರಾವಣಿ ಹಾಲು ಕುಡಿಯಲ್ರಿ. ಶ್ರಾವಣ ಕುಡ್ದಾನೆ ಚಹಾ ಮಾಡ್ಕೊಂಡ್ಬಿಡ್ತೀನಿ. ತಲೆ ಹೊಡಿಯಾಕತ್ತೈತಿ ಇವತ್ತು ಯಾಕೋ. ಮಾಡ್ಕೊಂಡ್ಕೆ ರವಿಸ್ ಬಾಂಡೆ ತಿಕ್ತೀನಿ. ಈ ಜೇನುತುಪ್ಪ ಕುಡಿದು ಜಳಕ ಮಾಡ್ತೀನಿ ರೀ. ಜಳಕ ಮಾಡಿ ಪೂಜೆ ಮಂಗಳವಾರ ಪೂಜೆ ಮಾಡಿ ಬಟ್ಟೆ ಬಂಡೆ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಒಂದು ಚಮಚೆ ಜೇನುತುಪ್ಪ ಹಾಕಿ ನೋಡಿ. ಇವಾಗ ಬಿಸಿನೀರು ಹಾಕಬೇಕು. ಇದನ್ನೊಬ್ರು ಹೇಳ್ಯಾರ, ಟ್ರೈ ಮಾಡಾಕತ್ತೀನಿ ರೀ. ಫೋನ್ಯಾಗ ರಗೂಡು ಸೊಲ್ಯೂಷನ್ ಸಿಗ್ತಾವೆ ಸ್ನೇಹಿತರೆ. ಅದರ ನಮಗದು ಮಾಡೋದಾಗಲ್ಲ.
ಅವ್ರು ಹೇಳ್ದಂಗೆ ಕೆಲಸ ಇರ್ತೈತಿ, ಆಗೋದಿಲ್ಲ ರೀ. ಅವ್ರು ಹೇಳ್ದೊಟ್ಟು ತಿಂದು ಅವ್ರು ಹೇಳ್ಕೊಳೋದಾಗಲ್ಲ. ಇದು ಜೇನುತುಪ್ಪ ಬಿಸಿನೀರು ಕುಡಿದ್ರೆ ಸ್ವಲ್ಪ ಹಸು ಇದು ಆಗುತ್ತೆ ಸ್ನೇಹಿತರೆ. ಏನಾರು ತಿನ್ಬೇಕು ಅನ್ಸುತ್ತೆ ನೋಡಿ, ಜನ್ಮಕ್ಕೆ ತಿನ್ನಂಗೆ ಅನ್ಸಲ್ಲ ನೋಡಿ. ಜೇನುತುಪ್ಪ ಅವಾಗೆಲ್ಲ ಸಿಗ್ತಿತ್ತು ರೀ ಹೊಲ್ಗೊಳಗೆ, ಈಗ ಏನು ಸಿಗಲ್ಲ ಸ್ನೇಹಿತರೆ. ಮತ್ತು ಒಂದು ವಾರ ಕುಡಿದ್ರೆ ಖಾಲಿ ಆಗುತ್ತೆ ರೀ. ಬರ್ರಿ ಇದನ್ನು ಕುಡಿದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ಟೈಮು 10:30 ಆಗೈತಿ. ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ತೊಳ್ಕೊಂಡೆ, ಉಸು ತಿಕ್ಕಿದೆ, ಬಾಂಡೆ ಬೇಳೆ ಕುದಿಯಾಕಿದಾವೆ, ಕುಕ್ಕರ್ ಅವು ತಿಕ್ಕೊಂಡೆ ನೋಡಿ. ಎಲ್ಲ ಕ್ಲೀನ್ ಆಗೈತೆ. ಒಂದು ಸಿಲಿಂಡ್ರ್ ಅಲ್ಲಿಗಿಟ್ಟು ನೋಡಿ. ಬರ್ರಿ ಹಿಂದೂನೆಲ್ಲ ಕ್ಲೀನ್ ಮಾಡೀನಿ. ಹಿಂದೆ ನೀರು ಚೆಲ್ತೀನಿ ನೋಡಿ. ಈ ಮಣ್ಣು ಹರ್ಕೊಂಡು ಹೋಗೋದ ಒಂದೆರಡು ಪುಟ್ಟಿ ತಂದು ಮಣ್ಣು ಹಾಕಿದೆ, ಅಲ್ಲಿ ನೀರು ಹೊಡೆದಿನದ ಮ್ಯಾಗ ಆರ್ತೈತೆ ರೀ. ಈಗ ಬಟ್ಟೆನೂ ಹೋಗಿ ನೋಡಿ, ಇಲ್ಲೇ ಹಿಂದಿನೆಲ್ಲ ಕ್ಲೀನ್ ಆಗೈತೆ ನೋಡಿರಿ. ಕ್ಲೀನ್ ಆಗೈತೆ. ಇನ್ನೊಂದು 2 ಪುಟ್ಟಿ ಕಟ್ತಂದು ಹಾಕ್ಬೇಕಾಗಿತ್ತು ಮಣ್ಣು. ಸಾಕಂದು ಬಿಟ್ಟಿಲ್ಲ, ತೆಗ್ ನೀರು ಹೊಂಟಿದ್ದು. ಬರ್ರಿ ಸದ್ದ ಊಟ ಮಾಡಬೇಕು. 10:30 ಟೈಮು. ಊಟ ಮಾಡಿ ಒಂದು 3 ಬ್ಲೌಸ್ ಸ್ಟಿಚಿಂಗ್ ಮಾಡೋದಾವು. ಒಂದು ಪಾಕೆಟ್ ಹಾಲು ತೊಗೊಂಬರ್ತೀನಿ. ಅವರು 12:1ಕ್ಕೆ ಇದು ಮಾಡ್ತೀನಿ ನೋಡಿ, ಶಾವಿಗೆ ಪಾಯಸ ಮಾಡ್ತೀನಿ. ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ. ಇವಾಗ ಅಷ್ಟೆಲ್ಲ ಕ್ಲೀನ್ ಮಾಡೇ ಕುಂತಿರ್ತೀನಿ, ಮತ್ತು ಅವ್ರು ಬರೋಣ ಅಷ್ಟೆಲ್ಲ ಗಲೀಜು ಮಾಡಿರ್ತಾರೆ ನೋಡಿ. ನೋಡಿ ಎಲ್ಲ ಎಷ್ಟು ಸ್ವಚ್ಛ ಮಾಡಿ ನೋಡಿ ಸ್ನೇಹಿತರೆ, ನೋಡ್ತಿರ್ಬೇಕು. ಕ್ಲೀನ್ ಆಗೈತೆ. ಮತ್ತು ಹುಡ್ರು ಬಂದಿದ್ದು ಹಂಗೆ ರೀ. ಈಗ ಪಟ ಕೆಲಸ ಮಾಡ್ಕೋತೀನಿ ರೀ. ಬ್ಯಾಸಿಗೆ ದಿನ ಮತ್ತು ಬ್ಲೌಸ್ ಸ್ಟಿಚ್ ಮಾಡೋಕೆ ಮಧ್ಯಾಹ್ನ ತೀರ ಬಿಸಿಲಾಗ ನೀರು ಬಸಿತಾ ನೋಡಿ, ಮಸ್ತ್ ಬಿಡ್ತಾವೆ ನೀರು ನೋಡಿರಿ. ಟೈಮು 4 ಗಂಟೆ ಬಂದೈತೆ. ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತ 10:30 ಎಲ್ಲ ಕೆಲಸ ಮಾಡ್ಕೊಂಡು ಇವು ರೆಡಿ ಮಾಡಿಟ್ಟಿದ್ದೆ. ಎಲ್ಲ ಕಲರ್ ದಾರಗಳು ಹೊಂದಿಸ್ಕೊಂಡ್ಕೇರಿ, ಇನ್ನು ಪಿಕೋ ಮಿಷನ್ ತೆಗೆದ್ಕೇರಿ ಬ್ಲೌಸ್ ಸ್ಟಿಚ್ ಮಾಡಬೇಕು ನಾರ್ಮಲ್ ಮಿಷನ್ ಹಾಕಿ ಅಂತ 3 ಬ್ಲೌಸ್ ಇಟ್ಕೊಂಡು ಕುಂತಿದ್ದೆ. ಟೈಮ್ 4 ಗಂಟೆ ಆಯ್ತು ರೀ. ಬ್ಲೌಸ್ ಸ್ಟಿಚ್ ಮಾಡಲ್ಲ, ಏನು ಮಾಡ್ಯಾಳ ಅಕ್ಕ ಅಂದಿರಬೇಕು. ಶ್ರಾವಣಿಯರಿಗೆ 1 ಗಂಟೆ ಅಂದ್ರೆ ಬರ್ತಾರ, ಶಾವಿಗೆ ಪಾಯಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಶಾವಿಗೆ ಪಾಯಸ ರೆಸಿಪಿ ತೋರಿಸಿ ಅಂತ ಮೊನ್ನೆ ಸಿಸ್ಟರ್ ಕಮೆಂಟ್ ಮಾಡಿದ್ರಿ. ಅದಕ್ಕೆ ರೆಸಿಪಿನ ತೋರಿಸಿದ್ರಾತು ಮತ್ತು ಪಾಯಸನ ಮಾಡಿದ್ರಾತು. ಮಧ್ಯಾಹ್ನ ಉಂಟ ಮಕ್ಕಳಂತ ನಾ ಮಾಡಿದ್ದೆ ಸ್ನೇಹಿತರೆ. ರೆಸಿಪಿ ಹೆಂಗಾರ ಶೂಟ್ ಮಾಡ್ಕೋತಿದ್ದೆ ಶ್ರಾವಣಿ ಇರ್ಲಿಕ್ಕೂ. ಬಟ್ಟೆ ಕಸ್ಟಮರ್ ಬಂದ್ರಿ, ಹಿಂಗಾಗಿ ಇವು ಸೀರೆ ತೊಗೊಂಡ್ರು ಸ್ನೇಹಿತರೆ. ಇವೇ ಒಂದು 5 ಸೀರೆ ಮಾರ್ಯಾವ್ರಿ ಇವು. ಇಂಥ ಮತ್ತೊಂದು ಹೋಗೈತೆ. ಅವರು ವಿಡಿಯೋ ಕಾಲಿಂಗ್ ಮಾಡೋದು. ಬೇರೆ ಊರಿಗೆ ಮಕ್ಕಳು ಕೊಟ್ಟಾರಿ, ಅವ್ರಿಗೂ ಇಲ್ಲೇ ತೊಗೋತೀವಿ. ಚಂದದ ಸೀರೆ, ಹೊಸ ಡಿಸೈನ್ ಅದಾವ್ರಿ. ಇದು ಪಿಕೋ ಹಾಕಿ ಮಿಷನ್ ಎತ್ತಿಡಬೇಕು. ಅದೊಂದು ಸೀರೆ. ಇವಾಗ ಪಾಯಸ ರೆಸಿಪಿ ತೋರಿಸ್ತೀನಿ. ಶ್ರಾವಣಕುಮಾರ್ ಬಂದು ಅನ್ನ ಸಾಂಬಾರು ಉಂಡು ಮಲ್ಕೊಂಡ. ಗರಿ ಇವು ಎಲ್ಲ ಕಲರ್ ತಂದಿದ್ದೆಲ್ಲ ಸ್ವಲ್ಪ ಖಾಲಿ ಅದು. ಇನ್ನೂ 3-4 ಕಲರ್ ಅದಾವು. ಇವು ದಿನ 3 ಸೀರೆ ತೊಗೊಂಡಾರದಾರ. ಇವು ಬಾಕಿ ಇವು ಜಗ್ಗೊಂಟ ನೋಡಿ. ಕಲರ ಮಸ್ತ್ ಅದ, ಕಲರ್ ಸಖತ್ತಾಗದ ಸ್ನೇಹಿತರೆ. ಬರ್ರಿ ಟೈಮನ್ನು ಭಾಳ ಆಯ್ತು. ಶಾವಿಗೆ ಪಾಯಸ ಮಾಡ್ಬೇಕಂತೀವಿ, ಎಲ್ಲ ರೆಡಿ ಮಾಡ್ಕೊಂಡೀನಿ ರೀ. ಆ ಚಾನಲ್ಕೊಂದು ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು, ಈ ಚಾನಲ್ಕೊಂದು ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ಅವಕ್ಕೆ ಒಂದು 12:30 ಅಪ್ಲೋಡ್ ಮಾಡಿ, 1:00ಕ್ಕೆ ಅಪ್ಲೋಡ್ ಮಾಡಿ ನಿಂತಿದ್ದೆ ಸ್ನೇಹಿತರೆ. ಬಟ್ಟೆ ಕಸ್ಟಮರ್ ಹಂಗೆ ಬರೋದೇ ಇವತ್ತಿನ ತನಕ ಪುರ್ಸತ್ತಿಲ್ಲ. ಶ್ರಾವಣಿಯರು ಬಂದಾಗ ಆವಾಗ ಮಾಡಿ ಕೇರಿ ವಿಡಿಯೋ ಹಚ್ಚಿಟ್ಟು ಶ್ರಾವಣಿ ಕುಂತಾವಳಿ. ಹಾಯ್ ಮೇಡಮ್ಮ, ಸ್ಕೂಲ್ಗೆ ಹೋಗಿದ್ದಿ? ಸಾಬೂನು ಹಚ್ಚಿ ಮುಖ ತೊಗೋಬೇಕಿಲ್ಲ, ಏನೇನು ಬಸಿತೈತಿ ಬಿಸಿಲಾಗಿ ಹೋಗಿ ಬಂದು. ಈಗ ಅವು ಬಂದು ಅಕ್ಕಿ ನಾ ಇಷ್ಟು ಬಾಂಡೆ ತಿಕ್ಕಿಟ್ಟು ಹೋಗಿದ್ನ ಸ್ನೇಹಿತರೆ. ಮತ್ತು ನಾ ಉಂಡಿದ್ದಿರಲ್ಲ, ನಾ ಊಟ ಮಾಡಿದ್ದು ಗಂಗಾಳ ಅಕ್ಕಿನ ಟಿಪ್ಪಿನ ತಿಕ್ಕ್ಯಾಳ. ಆ ಚರಿಗೆ ತಿಕ್ಕಿನವಿ, ಚರಿಗೆ ತಿಕ್ಕೇ ಇಲ್ಲ ನೋಡಿ. ನಾನು ಶಾವಿಗೆ ಪಾಯಸ ಮಾಡೋಂಥ ರೆಸಿಪಿ ಏನೇನು ತೊಗೋತೀನಿ ಅಂದ್ರೆ, ನಾ ಸಿಂಪಲ್ಲಾಗಿರ್ಬೇಕು ರೀ, ಟೇಸ್ಟಾಗಿರ್ಬೇಕು, ಸಖತ್ತಾಗುತ್ತೆ ರೀ. ಈ ಥರ ಪಾಯಸ ನೀವು ಒಮ್ಮೆ ಟ್ರೈ ಮಾಡಿ. ಮೊನ್ನೊಬ್ಬರು ರೆಸಿಪಿ ಕೇಳಿರಂತ ಮಾಡಾಕತ್ತೀನಿ ರೀ. ಇಲ್ಲೇ ಒಂದಿಷ್ಟು ಎಷ್ಟು ರುಚಿ ತಕ್ಕಷ್ಟು ಸಕ್ಕರೆ ಹಾಕ್ಕೊಂಡಿನಿ. 5 ಏಲಕ್ಕಿ ಸುಲಿದಿಟ್ಕೊಂಡಿನಿ ಸ್ನೇಹಿತರೆ. ಇವು 5 ಏಲಕ್ಕಿ ಸೊಟ್ಟಿ ಚಾಪಡೆ ಹಾಕ್ಬೇಕು ನೋಡಿ. ಚಾಪಡಿ ಹಾಕಿದ್ವಿ ಅಂದ್ರೆ ಚಾಪ ಮಾಡಿದಾಗ ಮಸ್ತ್ ಆತ ನೋಡಿ. ಚಾಪಡೆ ಹಾಕೋದು. ಶಾವಿಗೆ ಪಾಯಸ ಮಾಡೋಕೆ ಮೇನ ಶಾವಿಗೆ ಬೇಕು ಸ್ನೇಹಿತರೆ. ಶಾವಿಗೆ ತೊಗೊಂಡಿನಿ, ಒಂದು ಹಾಲಿನ ಪ್ಯಾಕೆಟ್ ತಂದೀನಿ. ಇದು ಫುಲ್ ಒಂದು ಹಾಲಿನ ಪ್ಯಾಕೆಟ್ ಹಾಕಿ ಪಾಯಸ ಮಾಡ್ತೀನಿ. ತೀರಾ ನೀರು ಹಾಕಿರೋ ಪಾಯಸ ಚಲೋ ಆಗೋಲ್ಲ. ಇಲ್ಲೇ ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿನಿ. ಇಲ್ಲೇ ಒಂದು ಸ್ವಲ್ಪ ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿನಿ, ದ್ರಾಕ್ಷಿ, ಇಲ್ಲ 5 ಏಲಕ್ಕಿ ಇಷ್ಟೇ ನೋಡಿ. ಮತ್ತೇನು ಹಾಕಲ್ಲ ಶಾವಿಗೆ ಪಾಯಸಕ್ಕೆ. ಸಖತ್ತಾಗುತ್ತೆ. ನಾ ಹೆಂಗೆ ಮಾಡ್ತೀನಿ ಅನ್ನೋದು ತೋರಿಸ್ಕೊಂಬರ್ತೀನಿ ಬರ್ರಿ. ಇಲ್ಲಿ ಮತ್ತು 1-2 ಸ್ಪೂನ್ ತುಪ್ಪ ತೊಗೊಂಡಿನಿ ರೀ. ಮೇನ್ ಗೋಡಂಬಿ ಬಾದಾಮಿ ಕರಿದು ಇದ್ರಾಗ ಶಾವಿಗೆ ಹುರ್ಕೊಂಡು ಪಾಯಸ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ.
ನಾನು ಅವಾಗೆ ರೆಡಿ ಮಾಡಿಟ್ಕೊಂಡು ಸ್ನೇಹಿತರೆ. ಮ್ಯಾಗ ಒಂದು ಬಿಳೆ ಬುತ್ತಿಪಾಡ ಮುಚ್ಚೀನಿ, ಅದಕ್ಕೆಲ್ಲ ತುಪ್ಪ ಹತ್ತಿತ್ತು. ಶ್ರಾವಣಿ ಇವಾಗ ಹಿಂಡಿ ಹಾಕಿಲ್ಲ ಅದನ್ನು. ಈಗ ನೋಡಿ ಶ್ರಾವಣ ತುಪ್ಪ ತೊಗೊಂಡು ಹೆಂಗೆ ಮಾಡಿ ಮಗ್ಲ ತುಪ್ಪ ಕಾಯಿಲಿ ಸ್ನೇಹಿತರೆ. ಇದು ಬರೀ ಇವಾಗ ತುಪ್ಪ ಮಸ್ತಾಗಿ ಕಾದೈತೆ ನೋಡಿ. ಮೊದಲ ಬಾದಾಮಿ ಹಾಕ್ಕೊತೀವಿ ಸ್ನೇಹಿತರನ್ನ. ಬಾದಾಮಿ ಗೋಡಂಬಿ ಹುರ್ಕೊಂಬಂದು ಮಾಡಿಬಿಡಿ ಚಲೋ ನೋಡ್ರಿ. ಇಲ್ಲೇ ಗೋಡಂಬಿ ಬಾದಾಮಿ ಮಣಕ್ಕೆ ಹುರ್ಕೊಂಡೆ, ಅದೇ ಎಲ್ಲ ಹುರಿದ್ನೆಲ್ಲ ಅದೇ ಕಡಾಯಾಗನಾಗ ಶಾವ್ಗೆ ಹಾಕಿದ್ರಿ. ನಾನು ಶಾವ್ಗೆ ಹುರಿತೀನಿ ಈಗ ನೋಡಿ. ಚೆಂದಾಗ ಇದನ್ನು ಶಾವ್ಗೆ ಹುರ್ಕೋರು ನೋಡಿ. ಇವಾಗ ಶಾವ್ಗೆ ಮಸ್ತಾಗಿ ಹುರಿದಾವ ಸ್ನೇಹಿತರೆ. ಇವಾಗ ನಾ ಏನು ಹಾಕ್ಕೋತೀನಿ ಅಂದ್ರೆ ಇದಕ್ಕೆ ನೀರು ಹಾಕ್ಕೋತೀನಿ ನೋಡಿ. ನಾ ಮಾಡುವಂಥ ಸ್ಟೈಲಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಇದು ಶಾವ್ಗೆ ಹತ್ತಿ ಒತ್ತಿನಂಗೆ ಉರಿಬಾರ್ದು. ತುಪ್ಪ ಹಚ್ಚಿ ಮೀಡಿಯಮ್ ಒಲೆ ಸಣ್ಣ ಒಲೆಯಾಗಿಟ್ಟು ಉರಿಬೇಕು ನೋಡಿ. ಒತ್ತವಂತ ಹಂಗೆ ಮಾಡಿ ಈ ಥರ ನೋಡಿ ಒತ್ತೆ ಬಿಡಾಕತ್ತು ಸ್ನೇಹಿತರೆ. ಬರೀ ನೀರು ಹಾಕ್ಕೋತೀನಿ ನಾನು ನೋಡಿ. ಸ್ವಲ್ಪ ನೀರು ಹಾಕ್ಕೊಂಡೆ, ಶಾವ್ಗೆ ಮುನ್ಗಂಗೆ ನೀರು ಹಾಕ್ಕೋಬೇಕು ಸ್ನೇಹಿತರೆ. ಸ್ವಲ್ಪ ತಳಕ್ಕೆ ಒಲೆ ಸಣ್ಣ ಒಲೆ ಇಟ್ಟಿದ್ದೀನಿ ರೀ, ಉರಿಯಲ್ಲಾಗಿದ್ದು ಈ ಒಲೆಗಿಟ್ಟು ಒಂದು ಸ್ವಲ್ಪ ಹೊತ್ತಿದ್ದು ನೋಡಿ ಸ್ನೇಹಿತರೆ. ಈಗ ಅವಕ್ಕೇನಾಗಲ್ಲ, ಒಂದು ಸ್ವಲ್ಪ ಕುದಿಲ್ರಿ. ಇದು ಈ ಒಲೆಗಾರ ಕಟ್ ಆಗ್ತಿತ್ತು, ಭಾಳ ಹೊತ್ತಿಲ್ರಿ, ಒಂದು ಸ್ವಲ್ಪ ಕೆಂಪಗೆ. ಇದು ನೀರು ಹಾಕಿರ್ತೀವಲ್ಲ ಸ್ನೇಹಿತರೆ, ಚೆನ್ನಾಗಿ ಕುದಿಲಿದು. ಕುದಿತಂದ್ರೆ ಆಮೇಲೆ ಹಾಲು ಹಾಕ್ಕೊಂಡು ನೋಡಿರಿ. ಇಲ್ಲೇ ಇವಾಗ ಇದು ಚೆನ್ನಾಗಿ ಕುದ್ದೈತೆ, ಹಾಲು ಹರಿದು ಹಾಕ್ಬೇಕು ನೋಡಿ. ಈಗ ಒಂದು ಪಾಕೆಟ್ ಹಾಲು ತೊಗೊಂಡಿಲ್ಲ, ಹರಿದು ಹಾಕಿದ್ದು ನೋಡಿ. ಒಂದು ನಿಮಿಷಲ್ರಿ ಒಂದು ಪಾಕೆಟ್ ಹಾಲು. ಈ ಥರ 5 ನಿಮಿಷನಾಗ ಶಾವಿಗೆ ಪಾಯಸ ರೆಡಿ ಆಗುತ್ತೆ ರೀ. ಟೇಸ್ಟಿ ಆಗುತ್ತೆ. ಅದರ ಒಂದು ಸ್ವಲ್ಪ ಶಾವಿಗೆ ಒತ್ತಿದ್ರೂ ಆ ಥರ ಮಾಡಬೇಡ್ರಿ. ಮಣ್ಣು ಮಸ್ತಾಗಿತ್ತು. ಸ್ವಲ್ಪ ಕೆಂಪಗಾದವು ರೀ, ಒತ್ತಿಲ್ಲ ಕೆಂಪಗ್ಯಾವು ನೋಡಿ. ಇವಾಗ ಮಿಕ್ಸ್ ಮಾಡೋಣ ಸ್ನೇಹಿತರೆ. ಇದಕ್ಕೆ ನೀರು ಹಾಕ್ಬೇಡ್ರಿ, ಏನು ಹಾಕ್ಬೇಡ್ರಿ. ಇದಕ್ಕೆ ಒಂದು ಸ್ವಲ್ಪ ಇನ್ನೊಂದು ಕಪ್ ನೀರು ಹಾಕೋರಿ. ಕುದ್ದು ಗಟ್ಟಿ ಆಗೋ ಸ್ನೇಹಿತರೆ. ಇದು ಒಂದೇ ಕಪ್ ಹಾಕೋರಿ ನೋಡಿ. ಒಂದೇ ಕಪ್ ಹಾಕ್ಕೊಂಡು ಇದೇನು ಕುದಿಸೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಒಂದು ಸಲ ಕುದಿಲ್ರಿ, ಎಲ್ಲ ಒಟ್ಟು ಮಿಕ್ಸ್ ಆಗಿ ಕುದಿಲಿ. ಕುದ್ದಿಂದ ಸಕ್ಕರೆ ಅದೇನು ಹುರಿದಿಟ್ಟುಕೊಂಡಿಲ್ಲ ಹೆಚ್ಚ ಹಾಕಿಬಿಟ್ರೆ ಮುಗೀತು ನೋಡಿ. ಇದು ಸಖತ್ತಾಗಿ ಶಾವಿಗೆ ಪಾಯಸ ರೆಡಿ ಆಯ್ತು ನೋಡಿ. ಒಂದೊಂದು ಕೆಂಪಾದವು ರೀ ಊರಿದಾಗ. ಮಾಡೋರಾಗ ಹೆಚ್ಚು ಕಮ್ಮಿ ಆಗುತ್ತೆ ಸ್ನೇಹಿತರೆ ನೋಡಿ. ಸ್ನೇಹಿತರೆ ಇದು ಬರೀ ಚಂದ ಕುದಿಲ್ರಿ. ಕುದ್ದಿಂದ ಇದು ಚಂದ ಕುದಿಸ್ಕೊಂಡು ಆಮೇಲೆ ಸಕ್ಕರೆ ಹಾಕ್ಬೇಕು ನೋಡಿ. ಸಕ್ಕರೆ ಹಾಕಿಂದ ಭಾಳ ಕುದಿಸ್ಬಾರ್ದ್ರಿ ಇದನ್ನ ಪಾಯಸ. ಸಕ್ಕರೆ ಹಾಕಿಂದ ಭಾಳ ಕುದಿಸ್ಬಾರ್ದು. ಮೊದಲು ಚೆನ್ನಾಗಿ ಕುದಿಲ್ರಿ, ಮಸ್ತ್ ಐತೆ ನೋಡಿ. ತೀರಾ ಹಾಲು ನೀರಾದ್ರೂ ಚಲೋ ಅನ್ಸಲ್ರಿ. ಇದು ಒಂದು ಕರೆಕ್ಟ್ ಮೀಡಿಯಮ್ ಐತೆ ನೋಡಿ. ಹಾಲು ಟೇಸ್ಟ್ ಚೆಂದ ಆಗುತ್ತೆ ರೀ. ಹಾಲು ಜಾಸ್ತಿ ಇತ್ತಂದ್ರೆ ಒಂದು ಪಾಕೆಟ್ ಹಾಲಿ ಮಾಡಿಬಿಡ್ತೀವಿ ಸ್ನೇಹಿತರೆ. ನಮ್ಮ ಮಕ್ಕಳು ಸದ್ದ ಮುಂಜಾನೆ ಅಂತಾರೆ, ಸಿಹಿ ಉಣ್ತಾವ್ರಿ, ನಾವು ಉಣ್ತೀವಿ, ಮಸ್ತಾಗುತ್ತೆ ಉಣ್ತಾರೆ ನೋಡಿ. ದಡಮನು ಬರ್ತೀನಿ ಅಂತ ಹೇಳಿ ಸ್ನೇಹಿತರೆ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿ ನೋಡಿ ಕ್ವಾಂಟಿಟಿ. ಹೋದ್ರೆ ಹುಡುಗಿಟ್ಟು ಹೋಯ್ತಾಳ. ಮೊನ್ನೆ ಇದಕ್ಕೆ ಸ್ವಲ್ಪ ಮಾಡಿದ್ದೀನಿ ರೀ, ಅದು ಕುಬ್ಸ ಮಾಡಿದ್ನಲ್ಲ, ಆ ಕುಬ್ಸ ಇಟ್ಟು ಮಾಡಿದೆ. ಮತ್ತು ಆ ಮಕ್ಕಳು ಇಟ್ಟು 2 ಹೊತ್ತು ಉಂಡು ಖಾಲಿ ಆ ಸಂಜೆ ಕೈಗೆ ಹೋಗಿಲ್ಲ. ಜಾಸ್ತಿ ಮಾಡಿ ಮಕ್ಕಳು ಉಣ್ತಾರೆ ಯಾರು ಬಂದ್ರೆ. ಮತ್ತು ಇಮ್ಮ ಸ್ವಲ್ಪ ಮಾಡಿದ್ದು ಅಂದ್ರೆ ಯಾರು ಮುದ್ದಾಂ ಬರ್ತಾರೆ. ಅವಾಗ ಭಾಳ ಮಾಡಿದಾಗ ಯಾರೂ ಬರಲ್ರಿ. ಇವಾಗ ಚೆನ್ನಾಗಿ ಕುದಿಯಾಕತ್ತಿರೋದು. ಇವಾಗ ಹಾಲಿನ ಬಿಸಿ ಅದು ಕುದಿಯಾಕತ್ತು. ಕೈ ಆಡ್ಸಿರಿ ಕಾಣಲ್ರಿ ಅದು ಕುದಿದು. ಸಕ್ಕರೆ ಹಾಕೊಂಬರ್ರಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ. ಸಾಕು ಸ್ನೇಹಿತರೆ. ಮತ್ತು ಟೇಸ್ಟ್ ಮಾಡಿ ನೋಡಿ. ಹಾಕಿರತ್ತು ಸಕ್ಕರೆ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ, ಒಂದು ಸಲ ಮಿಕ್ಸ್ ಮಾಡಿಬಿಡಿ ಸಕ್ಕರೆ ಹಾಕಿಂದ. ಆಯ್ತು ನೋಡಿ ಸ್ನೇಹಿತರೆ. ಒಂದು ಸ್ವಲ್ಪ ತೀರ ಉಕ್ಕು ಬರ ಕುದೀತ ಪಳ ಕುದೀತ ಅಂದ್ರೆ ಬಂದ್ ಮಾಡಿ ಏಲಕ್ಕಿ ಪುಡಿ ಅವು ಕರೆದಿಟ್ಟಿದ್ವ ಹಾಕಿಬಿಟ್ಟು ಮುಗೀತು ನೋಡಿ. ಕರೆದಿಟ್ಟು ಗೋಡಂಬಿ ಮಣಕ ಬಾದಾಮಿ ಕುದಿಬೇಕ್ರಿ. ಇದು ಕುದಿಲಿ ಬರ್ರಿ.
ನೋಡಿರಿ ಮಸ್ತ್ ಕುದಿಯಾಕತ್ತೈತೆ. ಏಲಕ್ಕಿ ಪುಡಿ ಹಾಕೋತೀನಿ. ಏಲಕ್ಕಿ ಪುಡಿ ಹಾಕ್ಬೇಕ್ರೆ ಅದೊಂದು ಗಮನ ಬೇರೆ ಇರುತ್ತೆ. ಎಲ್ಲ ಹಾಕ್ತೀನಿ. ಮಿಕ್ಸ್ ಮಾಡಿ ಬಂದ್ ಮಾಡಿಬಿಡ್ರಿ. ಏಲಕ್ಕಿ ಪುಡಿ ಹಾಕಿಂದ ಜಾಸ್ತಿ ಕುದಿಸ್ಬಾರ್ದು ಸ್ನೇಹಿತರೆ. ನೋಡಿ ರುಚಿಕರಾದ ಶಾವಿಗೆ ಪಾಯಸ ರೆಡಿ. ಮಸ್ತಾಗ 5 ನಿಮಿಷದಲ್ಲಿ ಮಾಡ್ಕೋಬೋದು ನೀವು. ಯಾರ ಗೆಸ್ಟ್ ಬಂದ್ರೆ ಮನೆಗೆ. ಮನ್ಯಾಗ ಹಾಲು ಶಾವಿಗೆ ತುಪ್ಪ ಇದ್ರೆ ಏನು ದೊಡ್ಡ ಗಾರಿ ಪಾಯಸ ಏನಿದೆ ಬೇಕು ನೋಡಿ. ನಿಮಗೆ ಜಾಸ್ತಿ ತುಪ್ಪ ಬೇಕಂದ್ರೆ ಜಾಸ್ತಿ ಹಾಕೋರಿ. ಬಂದ್ ಮಾಡಿಬಿಡ್ತೀನಿ ನೋಡಿ. ಗ್ಯಾಸ್ ಬಂದ್ ಮಾಡಿ ಮ್ಯಾಗ ಮುಚ್ಚಿಬಿಡ್ತೀನಿ ನೋಡಿ. ಗ್ಯಾಸ್ ಫುಲ್ಲ ಬಂದ್ ಮಾಡಿ ಮಸ್ತಾಗ ಶಾವಿಗೆ ತೀರಾ ಅಳ್ಕೊನಲ್ಲ ತೀರಾ ಗಟ್ಟಿನಲ್ಲ ಶಾವಿಗೆ ಪಾಯಸ ರೆಡಿ ಆಯ್ತು ನೋಡಿ. ಸಖತ್ತಾಗೈತೆ ನೋಡಿ ಟೇಸ್ಟ್. ಆದರೆ ಶಾವಿಗೆ ಸ್ವಲ್ಪ ಗಮ್ ಅಂತೈತೆ ರೀ. ಸುರ್ಕೊಂಬ ಹೆಂಗೆ ಬರುತ್ತೆ ಹಂಗೆ ಬರುತ್ತೆ ನೋಡಿ. ಮುಚ್ಚಿ ಗ್ಯಾಸ್ ಬಂದ್ ನೋಡಿ ಸ್ನೇಹಿತರೆ. ಶ್ರವಣಿಗೆ ಹಾಕಿಕೊಟ್ಟೆ. ಟೈಮು 4 ಗಂಟೆ ಆಯಿತು. ಬರೀ ಇವಾಗ ನಾನು ಪಿಕೋ ಮಿಷನ್ ಚೇಂಜ್ ಮಾಡಿ ರಾಟಿ ಹೊಲಿತೀನಿ. ಶ್ರವಣಿ ಟೇಸ್ಟ್ ಮಾಡಿ ಹೇಳ್ತಾಡ್ರಿ. ಅಕ್ಕಿ ಶ್ರವಣ ಮಲ್ಕೊಂಡಾನ, ಎದ್ದಿಂದ ಅವನು ಅಂತಾನ. ಟೇಸ್ಟ್ ಹೆಂಗೆ ಐತಿ? ಮಸ್ತಾಗೈತೆ ಅಡಿ. ಬರ್ರಿ ನಾನು ಕೂಡ ಪಿಕೋ ಮಿಷನ್ನ ತೆಗೆದು ರಾಟಿ ಮಿಷನ್ ಜಾಯಿಂಟ್ ಮಾಡ್ಕೊಂಡು ಒಂದು ಟಾಪ್ ಹಿಡಿಬೇಕ್ರಿ. ಈಗ ಅರ್ಜೆಂಟ 3 ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು. ಬರೀ ಏನಾಗುತ್ತೆ ನೋಡಿರಿ. ಇವತ್ತಿನ ಕೆಲಸ ಹೆಂಗೆ ಹೋಗುತ್ತೋ ಹೆಂಗಿಲ್ಲ ಅಂತ ನಿಮಗೂ ಶೇರ್ ಮಾಡ್ತೀನಿ. ಊಟ ಮಾಡಿ ಬರ್ತೀಯಾ? ಇದೊಂದು ಸೀರೆ ಪಿಕೋ ಹಾಕೋದೈತಲ್ಲ ಕಟ್ ಮಾಡಿ ಇದೊಂದು ಸೀರೆ ಪಿಕೋ ಹಾಕಿ ಮಿಷನ್ ಚೇಂಜ್ ಮಾಡ್ತೀನಿ ರೀ. ಪ್ಯಾನಿಗೆ ಬಂದ್ ಮಾಡ್ಬೇಕಾಗಿತ್ತು. ಬಂದ್ ಮಾಡೋ ನೋಡಿ ಸ್ನೇಹಿತರೆ. ಈ ಸೀರೆ ಪಿಕೋ ಹಾಕಿದೆ ನೋಡಿ. ಈ ಥರ ಐತೆ ಸೀರೆ. ಸಕ್ಕತ್ತೈತೆ. ಇವಾಗ ಈ ಟಾಪ್ ಹೊಲಿಬೇಕ್ರಿ. ಟಾಪ್ ಹೊಲಿಸಲಾಗ ಮಿಷನ್ ಚೇಂಜ್ ಆಗ್ಬೇಕಲ್ಲ. ಸೀರೆ ತೊಗೊಂಡು ಇವತ್ತು ಕೊಟ್ಟರು. ನಿನ್ನೆ ಮಿಷನ್ ಚೇಂಜ್ ಮಾಡ್ಬೇಕಂದ್ರೆ ಆಗಿಲ್ಲ. ಮಿಷನ್ ಎತ್ತಾಡ್ದು ಹೊಲಿದ ನೋಡಿ. ಮಿಷನ್ ಇವತ್ತು ಎತ್ತು ಬಾ ನೋಡಿ. ಬಾಗಿತ್ತು ಮುಸು ತೆಗಿಯೋದು ಟಾಪಿಂಗು ಟಾಪ್. ಇದಕ್ಕೆ ಆಳೆ ಇಟ್ಬಿಡ್ತೀನಿ ನೋಡಿ. ಈ ದನ ಮತ್ತೆ ಯಾವ ಪಿಕೋ ಬಂದಾಗ ತೆಗಿದ ಈಗ ಮುಗಿಸ್ಬಿಡ್ತೀನಿ. ಅದು ಪಿಕೋ ಮಿಷನ್ ಕರೆಕ್ಟ್ ಕುಂದ್ರಿ. ಇದು ನಾರ್ಮಲ್ ಮಿಷನ್ ಕರೆಕ್ಟ್ ಆಗಿ ನೋಡಿ. ಬರ್ರಿ ಇದೊಂದು ಟಾಪ್ ಹಿಡಿದು ಮತ್ತು ಬ್ಲೌಸ್ ಹೊಲಿಯಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ಇಲ್ಲೇ ಟೈಮು 9 ಗಂಟೆ ಆಯಿತು. ನಾನು ಕೂಡ ಅದೊಂದು ಟಾಪು 30 ರೂಪಾಯಿ ಟಿಚಿಂಗ್ ಮಾಡಿದೆ. 30 ರೂಪಾಯಿ ಟಿಚಿಂಗ್ ಮಾಡಿ ಮತ್ತು ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿದೆ. ಆ ಮಿಷನ್ ಜಾಯಿಂಟ್ ಮಾಡಿಂದ ಇನ್ನೂ 2 ಬ್ಲೌಸ್ ಬಾಕಿ ಅದಾವ ಸ್ನೇಹಿತರೆ. ಪುಟ್ಟಕ್ಕ ಬಂದವಳು. ಪುಟ್ಟಕ್ಕನ ಟಾಪ್ ಹಿಡಿಬೇಕು ರೀ. ಪುಟ್ಟಕ್ಕ ಚಂತಕ್ಕೆ ಅಂಗಡಿಗೆ ಹೋಗ್ತಾಳ. ಇವಾಗ ಅಕ್ಕಿದು ಹಿಡಿಬೇಕು ಸ್ನೇಹಿತರೆ. ಅಕ್ಕಿ ಮುಂದೆ ಬೇಕು ಟಾಪ್ ಹಿಡಿಯೋಕೆ. ಇನ್ನೂ 2 ಬ್ಲೌಸು ಬಾಕಿ ಅದಾವ್ರಿ ನೋಡಿ. ಶ್ರವಣಕುಮಾರ್ದು ಊಟ ಆಗೈತಿ. ಒಂದು ನೆಶಿನಾಗ ಒಂದು ಒಟ್ಟು ಹೊಲಿಬೇಕು ರೀ. ಪುಟ್ಟಕ್ಕನ ಟಾಪ್ ಹೊಲ್ದಿಂದ ಇನ್ನೊಂದು ಹೊಲಿಬೇಕು ಅನ್ನೋದೈತೆ. ನೋಡೋಣ್ರಿ ಹೆಂಗೆ ಆಗೋ ಸ್ನೇಹಿತರೆ. ಈ 3 ಒಂದು ಮನೆ 3 ಹೊಲ್ದಿದ್ದೆ. ಒಂದು ಉಕ್ಸ್ ಹಚ್ಕೊಟ್ಟೆ ಅರ್ಜೆಂಟಿಗೆ ಹೋದ್ರು. ಇವು 1-2 ಇನ್ನೂ ಅದಾವ್ರಿ ಬ್ಲೌಸ್ ಹೊಲಿವು. ಸಿಕ್ಕಾಪಟ್ಟೆ ಅಡ್ಡಾಡು ಆ ಕಡೆ ಬರ್ತಾ. ಮತ್ತು ಆಯ್ತಾರ ಒಂದು ಕಡೆ ಹೋಗ್ಬೇಕ್ರಿ. ಆಯ್ತಾರ ಸೋಮವಾರ ಆಯ್ತಾರ 2 ದಿನ ಅಲ್ಲಿ ಹೋಗ್ಬಿಡುತ್ತಾ. ನೋಡೋಣ್ರಿ ಹೆಂಗೆ ಹಿಡಿಲ್ಲ ಪುಟ್ಟಕ್ಕ. ಊಟ ಏನು ಮಾಡಿರಿ? ಮಧ್ಯಾಹ್ನ ನಾನು ಅಡುಗೆ ಮಾಡಿದ್ನಲ್ರಿ. ಅಡುಗೆಲ್ಲ ಇತ್ತು. ಬಟ್ಟೆ ಬರ್ತೀವಿ ಮತ್ತು ಅಕ್ಕ ಬಟ್ಟೆ ನೋಡ್ಕೋಬೇಕ್ರಿ. ಈಗ ರಾಟಿ ನೋಡ್ಕೋಬೇಕು. ಇವು ನಮಗೆ ಇಷ್ಟು ಕಷ್ಟಪಡ್ಲಿಕ್ಕಂದ್ರೆ ಟೀಚಿಂಗ್ ಮಾಡೋದೇ ಆಗಲ್ಲ. ಶ್ರಾವಣಿ ಮಲ್ಕೋಬ ಶ್ರವಣಕುಮಾರ್ ಇಲ್ಲದನ್ನ ಇವರಿಬ್ರು ಅಂದ್ರಿ. ಗುಂಡ್ಯಾ ಶ್ರವಣಕುಮಾರ ಒಂದು ನೋಡಿ. ಬರ್ರಿ ಪುಟ್ಟಕ್ಕನ ಟಾಪ್ ಹಿಡಿದು ಮಸ್ತಿ ನೋಡಿ. ಪುಟ್ಟಕ್ಕನ ಓದ್ಲು. ಟೈಮನ್ನು 10 ಗಂಟೆ ಆಗೈತೆ. ನಾನು 50 ರೂಪಾಯಿ ತೋಳದ ಹಚ್ಚಿ ಮೈಯ ಫಿಟ್ಟಿಂಗ್ ಮಾಡೋಕೆ 50 ರೂಪಾಯಿ ರೀ. ಮತ್ತು 30 ರೂಪಾಯಿ 80 ಮತ್ತು 40 ಇಷ್ಟು ಟೈಲರಿಂಗ್ ಕೆಲಸ ಮಾಡಿದೆ. ಇನ್ನು ಶ್ರವಣ ಮಲ್ಕೊಂಡು ನೋಡಿ. 10 ಗಂಟೆ ಆದ್ರೂ ನಾನು ಇನ್ನೂ ಊಟ ಮಾಡ್ಬೇಕ್ರಿ. ಊಟ ಮಾಡಿ ಮಲ್ಕೋಬೇಕು ಸ್ನೇಹಿತರೆ. ಟೈಮ್ ಭಾಳ ಆಗೈತೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ನಾಳೆ ವಿಡಿಯೋ ಸಿಗ್ತೀನಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ. ಗುಡ್ ನೈಟ್.